ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದ ವಿಧಾನಸಭಾ ಇತಿಹಾಸದಲ್ಲೇ ಅತಿ ವಿರಳ ಪ್ರಕರಣ ಅಂತ ಹೇಳ್ಬೋದು, ಘಟನೆ ಇದು ಅಂತ ಹೇಳ್ಬೋದು. ಸ್ಪೀಕರೇ ಖುದ್ದಾಗಿ ಸಭಾತ್ಯಾಗ ಮಾಡಿರುವಂಥದ್ದು. ಇನ್ನು ಯಾವಾಗ ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಸದನಕ್ಕೆ ಬಾರದಿರುವಂಥ ಸಚಿವರ ವಿರುದ್ಧ, ಕಾರ್ಯದರ್ಶಿಗಳ ವಿರುದ್ಧ ಕೋಪಗೊಂಡು ಯಾಕಾಗಿ ನಾವು ಈ ಸದನ ನಡೆಸಬೇಕು ಅಂತ ಹೇಳಿ ಖುದ್ದಾಗಿ ಸಭಾಧ್ಯಕ್ಷರೇ ಸಭಾತ್ಯಾಗವನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ. ಈಗ ತಮ್ಮ ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪ್ರತಿಯೊಬ್ಬ ಸಚಿವರಿಗೂ ಖಡಕ್ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಬರೆದಿದ್ದಾರೆ. ತಮ್ಮ ಇಲಾಖೆಯಿಂದ ಬರಬೇಕಾದಂತಹ ಉತ್ತರಗಳು ಬರ್ತಾ ಇಲ್ಲ, ಉತ್ತರ ಬಾರದೆ ಸದನದಲ್ಲಿ ಶಾಸಕರಿಗೆ ಅನಾನುಕೂಲ ಉಂಟಾಗ್ತಾ ಇದೆ. ಇನ್ನು ನ್ಯೂಸ್ ಫಸ್ಟ್ಗೆ ಸಿಎಂ ಸಿದ್ದರಾಮಯ್ಯ ಬರೆದಂತಹ ಪತ್ರದ ಪ್ರತಿ ಈಗ ಲಭ್ಯವಾಗಿದೆ. ಇನ್ನು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಬರೆದಂತಹ ಪತ್ರವನ್ನು ಗಮನಿಸ್ತಾ ಇದ್ದೀರಿ. 16ನೇ ವಿಧಾನಸಭೆಯ 1ನೇ ಅಧಿವೇಶನದಿಂದ 9ನೇ ಅಧಿವೇಶನದವರೆಗೆ ಇಲಾಖೆಗಳಿಂದ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ. ಇನ್ನು 245 ಪ್ರಶ್ನೆಗಳಿಗೆ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳಿ ಒಂದು ಸುದೀರ್ಘವಾದಂತಹ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಬರೆದಿದ್ದಾರೆ. ಹಾಗಿದ್ರೆ ಆ ಪತ್ರದಲ್ಲಿ ಏನಿದೆ ಡೀಟೇಲ್ ಆಗಿ ನೋಡೋಣ ಬನ್ನಿ. 16ನೇ ವಿಧಾನಸಭೆಯ 1ನೇ ಅಧಿವೇಶನದಿಂದ 9ನೇ ಅಧಿವೇಶನದವರೆಗೆ ಇಲಾಖೆಗಳಿಂದ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ. ಇದೇ ವಿಚಾರವಾಗಿ ಇಲಾಖಾವಾರು ಪ್ರಶ್ನೆಗಳ ಪಟ್ಟಿಯನ್ನ ದಿನಾಂಕ 16/3/2026ರಂದು ಸದನದಲ್ಲಿ ಚರ್ಚೆಯಾಗಿದೆ. ಈವರೆಗೂ 245 ಪ್ರಶ್ನೆಗಳಿಗೆ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ಕೊಡಲಾಗಿದೆ. ಇದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಪ್ರತಿಯೊಬ್ಬ ಸಚಿವರು ಕೂಡ ತಮ್ಮ ತಮ್ಮ ಇಲಾಖೆಯಿಂದ ಬರಬೇಕಾದಂತಹ ಉತ್ತರ ಬಾರದೆ ಸದನದಲ್ಲಿ ಶಾಸಕರು ಚರ್ಚಿಸಲು ಅನಾನುಕೂಲ ಉಂಟು ಮಾಡಿದೆ. ಇದು ಸರ್ಕಾರಕ್ಕೆ ತೀವ್ರ ಮುಜುಗರ ಕೂಡ ಉಂಟು ಮಾಡಿದೆ. ಶಾಸಕರ ಹಕ್ಕಿಗೆ ಮತ್ತು ಸದನದ ಘನತೆಗೆ ಚ್ಯುತಿಯುಂಟು ಮಾಡಿದೆ. ಇದೇ ವಿಚಾರವಾಗಿ ಮಾನ್ಯ ಸಭಾಧ್ಯಕ್ಷರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಇಲಾಖೆಯಿಂದ ಉತ್ತರಿಸಬೇಕಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಸಕಾಲದಲ್ಲಿ ವಿಧಾನಮಂಡಲಕ್ಕೆ ಕಳುಹಿಸದೇ ಇರೋದು, ಇಲಾಖೆಯ ಕಾರ್ಯದರ್ಶಿಗಳ ವಿವರಣೆಯನ್ನು ತಕ್ಷಣ ನೀಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಉತ್ತರ ಕಳುಹಿಸದೇ ಇದ್ದಂತಹ ಪಕ್ಷದಲ್ಲಿ ಸಂಬಂಧಪಟ್ಟಂತಹ ಶಾಸಕರಿಗೆ ಪ್ರತ್ಯೇಕ ಪತ್ರವನ್ನು ಕಳುಹಿಸಿ ಮಾಹಿತಿ ಒದಗಿಸುವುದಕ್ಕೆ ನಿರ್ದಿಷ್ಟ ಸಮಯವನ್ನು ಕೂಡ ಕೊಡಲಾಗಿದೆ. ನೋಡಿದ್ದು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಬರೆದಿರುವಂತಹ ಪತ್ರ. ಅಂದರೆ ನಿಮ್ಮ ಒಂದು ಅಲಭ್ಯತೆ ಆ್ಯಂಡ್ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗದೇ ಇರುವಂಥ ಒಂದು ಸ್ಥಿತಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದೆ. ಖುದ್ದಾಗಿ ಸಭಾಧ್ಯಕ್ಷರು ಇದರ ಕುರಿತಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಬರುವಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ. ಅಕಸ್ಮಾತ್ ನಿಮ್ಮಿಂದ ಆಗಿಲ್ಲ ಅಂದರೂ ಕೂಡ ಸದನದಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಕಾರ್ಯದರ್ಶಿಗಳು ಕೊಡಬೇಕು. ಹಿಂಗೂ ಆಗಿಲ್ಲ ಅಂತಂದರೆ ಯಾವ ಶಾಸಕರು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೋ ಅವರಿಗೆ ಪತ್ರದ ಮುಖೇನ ಮಾಹಿತಿಯನ್ನು ಒದಗಿಸೋದಕ್ಕೆ ನಿರ್ದಿಷ್ಟ ಸಮಯವನ್ನು ಸೂಚಿಸಿ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ಈ ಪತ್ರದಲ್ಲಿ ಉಲ್ಲೇಖ ಮಾಡಿ ಸಚಿವರಿಗೆ ಬರೆದಿದ್ದಾರೆ. ಸೊ ಒಂದು ದೊಡ್ಡ ಮುಜುಗರ. ಇನ್ಫ್ಯಾಕ್ಟ್ ಈಗ ಸ್ಪೀಕರು ಆಲ್ಮೋಸ್ಟ್ ಆಲ್ ರೂಲಿಂಗ್ ಪಾರ್ಟಿಯಿಂದಾನೇ ಇರ್ತಾರೆ. ಸೊ ಅಂಥದ್ರಲ್ಲಿ ಆಡಳಿತ ಪಕ್ಷದ ವಿರುದ್ಧವೇ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಭಾಧ್ಯಕ್ಷರೇ ಸಭಾತ್ಯಾಗವನ್ನು ಮಾಡಿದರು ನಿನ್ನೆ. ಸೊ ಇದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿತ್ತು. ಈ ರೀತಿಯಾದಂಥ ಘಟನೆಗಳು ಯಾವುದೇ ರಾಜ್ಯದ ವಿಧಾನಸಭೆಯಲ್ಲಾಗಲಿ ಈ ರೀತಿಯಾಗಿ ಕಂಡುಬರೋದಿಲ್ಲ. ಅಪರೂಪ, ವಿರಳಾತಿ ವಿರಳ ಅಂತ ಹೇಳ್ಬೋದು. ಆದರೆ ಅಂಥ ಒಂದು ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆಯಿತು. ಇದರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಹರೀಶ್. ಈಗ ಸರ್ಕಾರಕ್ಕೆ ನಿಜವಾಗ್ಲೂ ಒಂದು ರೀತಿ ಮುಜುಗರ, ಯಾಕಂದರೆ ಸಭಾಧ್ಯಕ್ಷರೇ ಸಭಾತ್ಯಾಗ ಮಾಡಿರುವಂಥದ್ದು. ಅದರ ಜೊತೆಗೆ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಬಜೆಟ್ನ ಸಮಯದಲ್ಲಿ ಸಚಿವರಿರೋದಿಲ್ಲ, ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸಚಿವರಿರೋದಿಲ್ಲ. ಸಚಿವರು ಎಲ್ಲಿರ್ತಾರೆ ಅಂತ ಹಾಗಿದ್ರೆ ಬಹಳ ಮುಖ್ಯವಾಗಿರುವಂತದ್ದು. ನಿನ್ನೆ ಅಷ್ಟೇ ಕೂಡ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಸರಿಯಾದ ರೀತಿಯಲ್ಲಿ ಲಿಖಿತ ಉತ್ತರಗಳು ಬರದ ಕಾರಣಕ್ಕಾಗಿ ಅದು ಸದನದಿಂದ ಹೊರನಡೆದಿದ್ರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯರು ಖುದ್ದು ಸ್ಪೀಕರ್ ಅವರ ಮನವಿ ಒಲಿಸುವಲ್ಲಿ ಯಶಸ್ವಿಯಾಗಿದ್ರು. ಈ ಸಂದರ್ಭದಲ್ಲಿ ಇಲಾಖಾವಾರು ಕಾರ್ಯದರ್ಶಿಗಳ ಕರ್ತವ್ಯ ಲೋಪ ಅಥವಾ ಉದಾಸೀನ ಹಿನ್ನೆಲೆಯಲ್ಲಿ ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕೂಡ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು
ಸೊ ನಿನ್ನೆ ಸಚಿವರು ಎಲ್ಲರಿಗೆ ಸಂಪುಟ ಸಹೋದ್ಯೋಗಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಎಲ್ಲರೂ ಕೂಡ ಲಿಖಿತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕು ಕಡ್ಡಾಯವಾಗಿ ಎನ್ನುವಂತಹ ಸೂಚನೆ ಇಟ್ಕೊಂಡು ಅವರು ಪತ್ರವನ್ನ ಪಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಚಿವರು ಇಂದಿನಿಂದ ಯಾವ ರೀತಿ ಕಾರ್ಯವನ್ನ ತೋರಿಸ್ತಾರೆ ಸದನದಲ್ಲಿ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.